ನಾನು ರಾಮಚಂದ್ರ ಜನಾರ್ದನ್ ಎಡ್ಕೆ, ಬೆಳಗಾವಿ ರಹವಾಸಿ. ಬೆಳಗಾವಿಯ ವೀರವಾಣಿ ಮರಾಠಿ ವಾರಪತ್ರಿಕೆಯಲ್ಲಿ ವ್ಯವಸ್ಥಾಪಕನಾಗಿ ಕೆಲಸವನ್ನು ಮಾಡುತ್ತಿದ್ದೇನೆ. 1935ನೇ ಇಸ್ವಿ ಅಕ್ಟೋಬರ್ ತಿಂಗಳು 13ನೇ ತಾರೀಕು ಈ ದೇಶದ ಸಾಮಾಜಿಕ ಕ್ಷೇತ್ರದಲ್ಲಿ ಹೆಸರುವಾಸಿಯಾದಂಥ ವ್ಯಕ್ತಿಯೊಬ್ಬರು ಒಂದು ಹೇಳಿಕೆಯನ್ನು ನೀಡಿದರು. ಅವರ ಹೇಳಿಕೆಯಿಂದ ಜಗತ್ತಿನಾದ್ಯಂತ ವಿದ್ಯುತ್ ಸಂಚಾರದ ಅನುಭವವಾಯಿತು. ಏನು ಆ ಹೇಳಿಕೆ? ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದೂ ಆಗಿ ಸಾಯಲ್ಲ ಎಂಬ 2 ವಾಕ್ಯಗಳ ಈ ಹೇಳಿಕೆ ಆಘಾತ ತಂದಿತು. ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಒಂದು ಕಬೂಲಿ ಆ ವಾಕ್ಯದಲ್ಲಿ ಇತ್ತು. ಹಾಗೆಯೇ ನಾನು ಹಿಂದುವಾಗಿ ಸಾಯಲ್ಲ ಎಂಬ ಕಠೋರ ನಿರ್ಣಯ, ನೋವು ಅದರ ಹಿಂದಿತ್ತು. ಈ ರೀತಿ ಹೇಳಿಕೆ ಕೊಟ್ಟವರು ಯಾರು? ಅವರೇ ಡಾಕ್ಟರ್ ಭೀಮರಾವ್ ರಾವ್ಜಿ ಅಂಬೇಡ್ಕರ್. ಹೀಗೆ ಡಾಕ್ಟರ್ ಬಾಬಾ ಸಾಹೇಬರು ಯಾಕೆ ಹೇಳಿದರು ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡೋದು ಸಹಜವೇ ಆಗಿದೆ. ಅವರು ಹೀಗೆ ಯಾಕೆ ಹೇಳಿದರು ಅನ್ನೋದನ್ನು ತಿಳಿದುಕೊಳ್ಳಬೇಕಾದ ಸಂಗತಿಯೂ ಅಷ್ಟೇ ಅವಶ್ಯ ಇದೆ. ಬಾಬಾ ಸಾಹೇಬರು ಹುಟ್ಟಿದ್ದು 1891ನೇ ಇಸ್ವಿ ಏಪ್ರಿಲ್ ತಿಂಗಳ 14ನೇ ತಾರೀಕು ಮಧ್ಯಪ್ರದೇಶದ ಮಹುನಲ್ಲಿ ಜನ್ಮ ಪಡೆದರು. ತಂದೆ ರಾವ್ಜಿ, ತಾಯಿ ಭೀಮಾಬಾಯಿ. ತಂದೆ ಬ್ರಿಟಿಷ್ ಸೈನ್ಯದಲ್ಲಿ ಸುಬೇದಾರರಾಗಿದ್ದರು. ಇವರು ಮೂಲತಃ ಮಹಾರಾಷ್ಟ್ರದ ರತ್ನಾಗಿರಿ ಜಿಲ್ಲೆಯವರು. ಅವತ್ತಿನ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು? ಸ್ಪೃಶ್ಯ ಅಸ್ಪೃಶ್ಯೆಯ ಭಯಂಕರ ಆಚರಣೆ ಕಾಲ. ನಾನು ಉಚ್ಚ, ಅವನು ನೀಚ, ನಾನೇ ಶ್ರೇಷ್ಠ, ನನ್ನ ಜಾತಿ ಶ್ರೇಷ್ಠ, ಇವನನ್ನು ಮುಟ್ಟಬಾರದು, ಇಂಥ ಹುಚ್ಚ ಆಚರಣೆ ದಿನಗಳು ಆಗ. ಬಾಲಕ ಭೀಮನಿಗೆ ಆ ತಲೆ ತಿರುಕರ ಆಚರಣೆಯ ಅನುಭವ ಪ್ರಾರಂಭವಾಯಿತು. ತನ್ನ ತಂದೆಯ ಭೇಟಿಗೆ ರೈಲು ಇಳಿದು ಒಂದು ಚಕ್ಕಡಿಯನ್ನು ಬಾಡಿಗೆಗೆ ಮಾಡಿ ತನ್ನ ಬಂಧುವಿನೊಂದಿಗೆ ಬಾಲಕ ಭೀಮ ಹೊರಟ. ಚಕ್ಕಡಿ ಸಾಗುತ್ತಿತ್ತು. ಇಬ್ಬರೂ ಎದರಾಬದರ ಆರಾಮವಾಗಿ ಮಾತನಾಡ್ತಾ ಕುಳಿತಿದ್ದರು. ಚಕ್ಕಡಿಯವನಿಗೆ ಏನು ಅನಿಸಿತೋ ಗೊತ್ತಿಲ್ಲ. ತಕ್ಷಣ ಚಕ್ಕಡಿ ನಿಲ್ಲಿಸಿದ. ತಾನು ಚಕ್ಕಡಿಯಿಂದ ಇಳಿದ. ಎತ್ತಿನ ಕೊರಳು ಬಿಚ್ಚಿದ. ಚಕ್ಕಡಿ ಹಿಂಬಂಡಿಯಾಯಿತು. ಇಬ್ಬರು ಬಾಲಕರು ಉರುಳಿ ನೆಲಕ್ಕೆ ಬಿದ್ದರು. ಮುಗ್ಧ ಬಾಲಕರಿಗೆ ಏನಾಯಿತು ಎಂಬುದು ಗೊತ್ತೇ ಆಗಲಿಲ್ಲ. ಆ ಮಕ್ಕಳೆಂದರು, ನಾವು ಏನು ತಪ್ಪು ಮಾಡಿದೆವು? ಆ ಚಕ್ಕಡಿಯವನು ಹೇಳ್ತಾನೆ, ನೀವು ಮಹಾರಿದ್ದಿರಿ, ನನ್ನ ಚಕ್ಕಡಿ ಮಲಿನ ಆಯಿತು ಎಂದು ಒಂದೇ ಸವನೆ ಚೀರಲು ಪ್ರಾರಂಭ ಮಾಡಿದ. ಬಾಲಕರಿಬ್ಬರು ಗಾಬರಿಯಾದರು, ಸ್ತಂಭೀಭೂತರಾಗಿ ನಿಂತೇ ಬಿಟ್ಟರು. ಒಂದು ದಿನ ಭೀಮ ತನ್ನ ತಲೆ ಕೂದಲನ್ನು ಕತ್ತರಿಸಲು ಕ್ಷೌರಿಕನಲ್ಲಿ ಹೋದ. ಕ್ಷೌರಿಕನಂದ, ನಾನು ನಿನ್ನ ತಲೆ ಕೂದಲು ಕತ್ತರಿಸುವುದಿಲ್ಲ. ಬಾಲಕ ಭೀಮನಿಗೆ ಮತ್ತೆ ಅದೇ ಸಮಸ್ಯೆ. ಯಾಕೆ ಅಂತ ಕೇಳಿದ. ನೀನು ಮಹಾರಿದ್ದೀಯ, ಅದಕ್ಕೆ ನಿನ್ನ ತಲೆ ಕೂದಲನ್ನು ನಾವು ಕತ್ತರಿಸುವುದಿಲ್ಲ. ಎಷ್ಟು ವಿಚಿತ್ರ ನೋಡಿ. ಅದೇ ಕ್ಷೌರಿಕ ದನದ ಮೈಮೇಲಿನ ಕೂದಲುಗಳನ್ನು ಬೋಳಿಸ್ತಾ ಇದ್ದ. ಆದರೆ ಈ ಬಾಲಕನ ತಲೆ ಕೂದಲನ್ನು ಕತ್ತರಿಸಲು ನಿರಾಕರಿಸಿದ. ಭೀಮ ತನ್ನ ನೆನಪನ್ನು ಹೇಳ್ತಾನೆ, ಅವಳ ಅಕ್ಕ ಮನೆಯಲ್ಲಿಯೇ ಭೀಮನ ತಲೆ ಕೂದಲನ್ನು ಕತ್ತರಿಸುತ್ತಿದ್ದಳಂತೆ. ಛೇ, ಎಂಥ ನೋವು ಅಲ್ವಾ? ನಮಗೆ ಯಾರಾದರೂ ಸ್ವಲ್ಪ ಪಕ್ಕಕ್ಕೆ ಸರಿದು ಕೂಡು ಅಂತಂದರೆ ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುತ್ತದೆ. ಇಂಥ ನೋವುಗಳನ್ನು ಅನುಭವಿಸ್ತಾ ಬೆಳೀತಾ ಇದ್ದ ಭೀಮ ಒಮ್ಮೆ ಶಾಲೆಗೆ ಹೊರಟ. ಧೋ 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 ಮಳೆ ಸುರಲಿಕ್ಕೆ ಪ್ರಾರಂಭ ಆಯಿತು. ಅಕ್ಕಪಕ್ಕ ನೋಡಿದ ಒಂದು ಮನೆ ಎದುರಿಗೆ ಒಂದು ಕಟ್ಟೆ ಇತ್ತು. ಕಟ್ಟೆ ಮೇಲೆ ನಿಂತ ಭೀಮ. ಈಗನೋ ಆಗನೋ ಮಳೆ ಕಡಿಮೆ ಆಗಬಹುದು ಅಂದುಕೊಂಡ. ಹೊರಗಡೆ ಏನೋ ಶಬ್ದ ಆಗ್ತಾ ಇದೆಯಲ್ಲ ಅಂಥೇಳಿ ಮನೆ ಯಜಮಾನ ಹೊರಗಡೆ ಬಂದು ನೋಡ್ತಾನೆ. ಒಬ್ಬ ಬಾಲಕ ನಿಂತಿದ್ದಾನೆ. ಆ ಬಾಲಕನ ನೋಡಿದ ತಕ್ಷಣ ಅವರಿಗೆ ಜಾತಿ ಗೊತ್ತಾಯಿತು. ಓ, ಈತ ಮಹಾರುಡುಗ, ಇವನನ್ನು ಹೊರಗಡೆ ಹಾಕಬೇಕು ಅಂಥೇಳಿ ಅವನನ್ನು ಹೊರಗಡೆ ದಬ್ಬಿದ್ರು. ಪಾಪ ಭೀಮ ಮಳೆಯಲ್ಲಿಯೇ ತೊಯಿಸ್ಕೊತ ಶಾಲೆಗೆ ಹೋಗ್ಬಿಟ್ಟ. ಬಾಲ್ಯದಲ್ಲೇ ಇಂಥ ನೋವನ್ನು ಅನುಭವಿಸಿ ಬೆಳೆಯುತ್ತಾ ಇದ್ದ ಭೀಮ ಮಹುನಿಂದ ಸಾತಾರಕ್ಕೆ ಬಂದರು. ತಂದೆ ರಾವ್ಜಿ, ನನ್ನ ಭೀಮ ಚೆನ್ನಾಗಿ ಓದಬೇಕು, ದೊಡ್ಡವನಾಗಬೇಕು ಎಂದು ಉತ್ಕಟವಾದ ಹಂಬಲ. ರಾವ್ಜಿಯವರ ಮನೆ ಆಧ್ಯಾತ್ಮಿಕ ಕ್ಷೇತ್ರದ ಮನೆ. ಮನೆಯಲ್ಲಿ ಸಂತರ ಅಭಂಗಗಳು, ಕಬೀರರ ದೋಹೆಗಳು ಹೇಳ್ತಾ ಇದ್ರು. ಹೀಗಾಗಿ ಒಂದು ಒಳ್ಳೆಯ ವಾತಾವರಣವಿರುವಂಥ ಮನೆ. ಸಹಜವಾಗಿ ರಾವ್ಜಿಗೆ ಅನ್ನಿಸ್ತು ತಂದೆಗೆ, ನನ್ನ ಭೀಮ ಚೆನ್ನಾಗಿ ಓದಬೇಕು, ದೊಡ್ಡವನಾಗಬೇಕು ಅಂತ. ಆದರೆ ಸಾಮಾಜಿಕ ಪರಿಸ್ಥಿತಿ ಹಾಗೇ ಇರಲಿಲ್ಲ. ಸಾತಾರಕ್ಕೆ ಬಂದ ಮೇಲೆ ಭೀಮನಿಗೆ ಶಾಲೆಯಲ್ಲಿ ಪ್ರವೇಶ ಕೊಡಿಸಲಿಕ್ಕೆ ಸುತ್ತಾಟ ಪ್ರಾರಂಭ ಆಯಿತು. ಎಲ್ಲ ಶಾಲೆಗಳಲ್ಲಿ ಕೇಳೋದೇನು, ನಿನ್ನ ಜಾತಿ ಯಾವುದು,
ಮಹಾರ್ ಅಂದ ತಕ್ಷಣ ನಿನಗೆ ಪ್ರವೇಶ ಇಲ್ಲ. ಮಹಾರಾಷ್ಟ್ರದಲ್ಲಿ ಮಹಾರ್ ಅಂತಾರೆ, ಕರ್ನಾಟಕದಲ್ಲಿ ಹರಿಜನ ಅಂತ ಕರೀತಾರೆ, ಅದಕ್ಕೆ ದಲಿತರು ಅಂತಲೂ ನಾವು ಹೇಳ್ತೀವಿ. ಹೀಗೆ ಅನೇಕ ಶಾಲೆಗಳನ್ನು ಸುತ್ತಿದ ನಂತರ ಕೊನೆಗೆ ಒಂದು ಶಾಲೆಯಲ್ಲಿ ಆ ಶಾಲೆಯ ಅಧ್ಯಾಪಕ ಹೇಳಿದ, ಕೆಲವು ಷರತ್ತುಗಳಿವೆ, ಆ ಷರತ್ತುಗಳಿಗೆ ನಿಮ್ಮ ಒಪ್ಪಿಗೆ ಇದ್ದರೆ ಭೀಮನನ್ನು ನಾವು ಶಾಲೆಗೆ ಪ್ರವೇಶ ಕೊಡ್ತೀವಿ. ಏನದು ಷರತ್? ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಕೂಡುವ ಹಾಗಿಲ್ಲ. ಒಂದು ಮೂಲೆಯಲ್ಲಿ ತಾನೇ ತಂದ ಹಾಸಿಗೆನೋ ಅಥವಾ ಚಾಪೆಯನ್ನು ಹಾಸಿಕೊಂಡು ಕೂಡಬೇಕು. ಎಲ್ಲ ವಿದ್ಯಾರ್ಥಿಗಳು ಹೋದ ನಂತರ ಹೋಗಬೇಕು. ಎಲ್ಲ ವಿದ್ಯಾರ್ಥಿಗಳ ಕುಡಿಯುವ ನೀರನ್ನು ಈತ ಮುಟ್ಟು ಹಾಗಿಲ್ಲ, ಕುಡಿಯುವ ಹಾಗೆಯೂ ಇಲ್ಲ. ಹೀಗೆ ಅನೇಕ ರೀತಿಯ ಷರತ್ತುಗಳನ್ನು ವಹಿಸಿ ಅವನಿಗೆ ಪ್ರವೇಶವನ್ನು ಕೊಡ್ತಾರೆ. ರಾವ್ಜಿ ಎಲ್ಲ ಷರತ್ತುಗಳಿಗೆ ಮಾನ್ಯ ಮಾಡ್ತಾರೆ. ನನ್ನ ಮಗನಿಗೆ ಯಾವುದಾದ್ರೂ ಒಂದು ಶಾಲೆಯಲ್ಲಿ ಪ್ರವೇಶ ಸಿಕ್ಕರೆ ಸಾಕು ಅನ್ನೋದೇ ಅವರ ಮನಸ್ಸಿನ ಬಯಕೆ ಇರುತ್ತೆ. ಆ ಇಬ್ಬರು ಪ್ರಾಧ್ಯಾಪಕರು ಯಾರು ಗೊತ್ತಾ? ಶ್ರೀ ಪೇಂಡ್ಸೆ ಮತ್ತು ಅಂಬೇವಾಡಿಕರ್. ಈ ಇಬ್ಬರು ಶಿಕ್ಷಕರು ಭೀಮನ ಮೇಲೆ ಅಪಾರ ಪ್ರೀತಿಯನ್ನ ತೋರಿಸ್ತಾ ಇದ್ರು. ಎಷ್ಟು ಪ್ರೀತಿ ತೋರಿಸ್ತಾ ಇದ್ರಂದ್ರೆ, ಮಧ್ಯಾಹ್ನ ಊಟಕ್ಕೆ ಕೂತಾಗ ತಾವು ತಂದ ಊಟದ ಡಬ್ಬಿಯನ್ನಿ ಒಂದಿಷ್ಟು ಭೀಮನಿಗೆ ತಿನ್ನಲಿಕ್ಕೆ ಕೊಟ್ಟು ಆಮೇಲೆ ತಾವು ತಿಂತಾ ಇದ್ರು. ಭೀಮನಿಗೂ ಆ ಶಿಕ್ಷಕರ ಬಗ್ಗೆ ಅಪಾರ ಶ್ರದ್ಧೆ. ಒಂದೆಡೆ ತಾನು ಮಹಾರ್ ಅಂಥೇಳಿ ಸಮಾಜ ಅಪಮಾನ ಮಾಡ್ತಾ ಇದ್ರೆ, ಇಬ್ರು ಶಿಕ್ಷಕರು ಈ ಭೀಮನ ಮೇಲೆ ಪ್ರೀತಿ ಮಾಡ್ತಾ ಇದ್ರು. ಒಂದು ದಿನ ಕ್ಲಾಸ್ ನಡೆದಿತ್ತು. ಗಣಿತದ ವಿಷಯವನ್ನು ಶಿಕ್ಷಕರು ಹೇಳ್ತಾ ಇದ್ರು. ಒಂದು ಗಣಿತನ್ನ ಬಿಡಿಸಿ ತೋರಿಸಿದ್ರು. ಇನ್ನೊಂದು ಗಣಿತನ್ನ ಬೋರ್ಡ್ ಮೇಲೆ ಬರೆದು ಇದನ್ನು ಯಾರು ಬಿಡಿಸುತ್ತೀರಿ ಅಂತ ಹೇಳಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೇಳಿದರು. ಯಾವ ವಿದ್ಯಾರ್ಥಿ ಕೈ ಮೇಲೆತ್ತಲಿಲ್ಲ. ಕೊನೆಗೆ ಒಂದು ಮೂಲೆಯಲ್ಲಿ ತನ್ನದೇ ಆದಂಥ ಚಾಪೆ ಮೇಲೆ ಕುಳಿತಂಥ ಬಾಲಕ ಭೀಮ ಕೈ ಎತ್ತಿದ. ಸರ್, ನಾನು ಬಿಡಿಸ್ತೀನಿ ಅಂತ ಹೇಳಿ ಶಿಕ್ಷಕರು ಹರ್ಷಗೊಂಡ್ರು. ಬಾ 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 ಭೀಮ, ಬಾ ಈ ಗಣಿತ ಬಿಡಿಸು ಎಂದರು. ಭೀಮ ಎದ್ದು ಬರುತ್ತಿದ್ದಂತೆ ಅಲ್ಲಿದ್ದಂಥ ಎಲ್ಲ ವಿದ್ಯಾರ್ಥಿಗಳು ಹೋ ಅಂಥೇಳಿ ಬ್ಲ್ಯಾಕ್ ಬೋರ್ಡ್ ಹತ್ರ ಓಡಿ ಬಂದರು. ಯಾಕೆ? ಎಲ್ಲರಿಗೂ ಗಾಬರಿ. ಶಿಕ್ಷಕರಿಗೂ ಗಾಬರಿ ಆಯಿತು. ಯಾಕೆ ಈ ರೀತಿ ಓಡಿ ಬಂದರು, ಏನಾಯಿತು ಅಂತ ಕೇಳಿದಾಗ ಆ ವಿದ್ಯಾರ್ಥಿಗಳು ಹೇಳ್ತಾರೆ, ಸರ್, ಆ ಕಪ್ಪು ಹಲಿಗೆ ಇದೆಯಲ್ಲ, ಆ ಬ್ಲ್ಯಾಕ್ ಬೋರ್ಡ್ ಹಿಂದೆ ಇರುವ ಜಾಗದಲ್ಲಿ ನಮ್ಮ ಊಟದ ಡಬ್ಬಿಗಳಿವೆ. ಅಕಸ್ಮಾತ್ ಆ ಬ್ಲ್ಯಾಕ್ ಬೋರ್ಡ್ ಈ ಭೀಮ ಮುಟ್ಟಿದರೆ ನಮ್ಮ ಊಟದ ಡಬ್ಬಿಗಳು ಮಲಿನಗೊಳ್ಳುತ್ತವೆ. ಛೇ, ಆ ಗಣಿತವನ್ನು ಬಿಡಿಸಲಾರದೆ ಭೀಮ ತನ್ನ ಜಾಗಕ್ಕೆ ಹೋಗಿ ಕುಳಿತ. ಮುಂದೆ ಇದೇ ಭೀಮರಾವ್ ಉನ್ನತ ವ್ಯಾಸಂಗಕ್ಕೆ ಬಡೋದೆಯ ಮಹಾರಾಜ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರ ಹತ್ರ ಹೋದರು. ಸಯ್ಯಾಜಿರಾವ್ ಗಾಯಕ್ವಾಡ್ ಉನ್ನತ ವ್ಯಾಸಂಗಕ್ಕಾಗಿ ಸಹಾಯಧನವನ್ನು ನೀಡ್ತಾ ಇದ್ರು. ಆ ಪೈಕಿ ಭೀಮನಿಗೂ ಸಹಿತ ಸಹಾಯಧನ ನೀಡಿದರು. ಅಲ್ಲಿ ಶಿಕ್ಷಣ ಮುಗಿಸಿ ಬಂದ ಮೇಲೆ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರ ಆಸ್ಥಾನದಲ್ಲಿ ಭೀಮನಿಗೆ ಕೆಲಸ ಮಾಡುವ ಷರತ್ತು ಅಲ್ಲಿತ್ತು. ಒಪ್ಪಿಕೊಂಡ ಭೀಮ, ಏನಾದರೂ ಮಾಡಿ ನಾನು ಉಚ್ಚ ಶಿಕ್ಷಣ ಪಡೆಯಬೇಕು ಅಂಥೇಳಿ ಅಮೆರಿಕಾದ ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಅಧ್ಯಯನ ಮಾಡಲು ಭೀಮ ಹೊರಟ. ಅಲ್ಲಿ ದಿನದ 18 ಗಂಟೆ ಕಾಲವರೆಗೆ ಅಭ್ಯಾಸ ಮಾಡಿ ಬಾಬಾ ಸಾಹೇಬ್ ವಾಪಸ್ ಭಾರತಕ್ಕೆ ಬರ್ತಾರೆ. ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ, ಈಗ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬರಿಗೆ ಅನ್ನಿಸ್ತು, ನಾನೀಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಭಾರತಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಸ್ವಾಗತಕ್ಕೆ ವಿಮಾನ ನಿಲ್ದಾಣದಲ್ಲಿ ಅನೇಕರು ಬರಬಹುದು ಅಂತ ಅಂದ್ಕೊಂಡಿದ್ರು. ಪಾಪ, ಎಷ್ಟು ಮುಗ್ಧರಲ್ಲವೇ ಬಾಬಾ ಸಾಹೇಬರು. ಯಾರೂ ಬರಲಿಲ್ಲ. ತನ್ನ ನಿಯಮನಂತೆ, ತನ್ನ ಷರತ್ತಿನಂತೆ ಸಯ್ಯಾಜಿರಾವ್ ಗಾಯಕ್ವಾಡ್ರಲ್ಲಿ ಹೋದರು. ಕೆಲಸಕ್ಕೆ ಹಾಜರಾದರು. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ರಿಗೆ ಯಾವ ಕೆಲಸ ಕೊಟ್ಟರು? ಸೇನಾ ಕಾರ್ಯದರ್ಶಿಯ ಅತ್ಯಂತ ಮುಖ್ಯವಾದಂಥ ಸ್ಥಾನವನ್ನು ಬಾಬಾ ಸಾಹೇಬರಿಗೆ ಕೊಟ್ಟರು. ಬಾಬಾ ಸಾಹೇಬರಿಗೆ ಅನ್ನಿಸ್ತು, ನಾನೀಗ ಸೇನಾ ಕಾರ್ಯದರ್ಶಿ ಇದ್ದೀನಿ, ನನಗೆ ಇನ್ನು ಅಸ್ಪೃಶ್ಯತೆಯ ನೋವು ಅನುಭವಿಸುವ ಕಾರಣವೇ ಇಲ್ಲ. ಆದರೆ ಬಾಬಾ ಸಾಹೇಬರು ಅಂದ್ಕೊಂಡಂಗೆ ಆಗಲೇ ಇಲ್ಲ. ಅವರು ಬಡೋದೆಯಲ್ಲಿ ಇರ್ಕೊಳ್ಳಿಕ್ಕೆ ಅವರಿಗೆ ರೂಮ್ ಸಿಗಲಿಲ್ಲ, ಒಂದು ಸಣ್ಣ ಮನೆಯೂ ಸಿಗಲಿಲ್ಲ. ಎಲ್ಲರೂ ಜಾತಿ ಕೇಳೋರು, ಜಾತಿ ಕೇಳಿ ಇಲ್ಲ 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 ಅಂತಲೇ ಹೇಳೋರು. ಕೊನೆಗೆ ಬಾಬಾ ಸಾಹೇಬರು ಬಡೋದೆಯಲ್ಲಿರುವಂಥ ಪಾರ್ಸಿ ಜನಾಂಗ ಇರುವಂಥ ಒಂದು ಚಾಳಿಗೆ ಹೋದರು. ಅಲ್ಲಿಯೂ ಸಹಿತ ಜಾತಿ ಕೇಳಿದಾಗ ಬಾಬಾ ಸಾಹೇಬರು ಹೇಳ್ತಾರೆ, ನಾನೊಬ್ಬ ಹಿಂದೂ. ಸರಿ, ಹಾಗಾದರೆ ಇರಬಹುದು ಅಂತ ಅವರಿಗೆ ಅಲ್ಲಿ ಒಂದು ಕೋಣೆಯನ್ನು ಕೊಡ್ತಾರೆ.
ನೌಕರಿ ಪ್ರಾರಂಭ ಆಯಿತು. ಬಾಬಾ ಸಾಹೇಬರು ಏನು ಅಂದ್ಕೊಂಡಿದ್ದಿರೋ ಅಲ್ಲೇ ಅದು ನಡೆಯಲೇ ಇಲ್ಲ. ಬಾಬಾ ಸಾಹೇಬರು ಬಂದು ಕೂಡುವಾಗ ತಮ್ಮ ಕುರ್ಚಿ ಮೇಲೆ ಅವರು ಬರ್ತಾ ಇರುವಾಗ ನೆಲದ ಮೇಲೆ ಹಾಸಿದಂಥ ಮ್ಯಾಟನ್ನು ತೆಗೆದಿಡ್ತಾ ಇದ್ರು. ಅವರು ಕೊಟ್ಟಂಥ ಫೈಲ್ ಕಡತ ಬೇರೆ ಟೇಬಲಿಗೆ ವರ್ಗಾಯಿಸಲು ಅಟೆಂಡರ್ ಬಂದರೆ, ಪ್ಯೂನ್ ಬಂದರೆ ಆತ ಹೇಳ್ತಿದ್ದ, ಟೇಬಲದ ಪಕ್ಕಕ್ಕೆ ಇಡಿ, ನಾನು ಒಯ್ತೀನಿ ಅಂಥೇಳಿ. ಇವರು ಕೈಯಿಂದ ಆ ಕಡತವನ್ನು ಪಡೆಯುತ್ತಿರಲಿಲ್ಲ. ಆ ಕಡತವನ್ನು ಇವರ ಟೇಬಲಿಗೆ ತರುವಾಗ ಮೇಲಿನಿಂದ ಕೆಳಗೆ ಒಗಿತಾ ಇದ್ರು. ಎಷ್ಟಲ್ಲಿ ನೋವನ್ನು ಅನುಭವಿಸಿದ್ರಲ್ಲವ ಬಾಬಾ ಸಾಹೇಬರು. ಬಾಬಾ ಸಾಹೇಬರು ಕೆಲಸ ಮುಗಿಸಿ ವಾಪಸ್ ಹೋಗುವಾಗ ಇವರ ಕುರ್ಚಿ ಟೇಬಲ್ಗಳನ್ನು ಶುದ್ಧಗೊಳಿಸ್ತಾ ಇದ್ರು. ಹೀಗೆ ಬಡೋದೆಯಲ್ಲಿ ಸಾಕ್ತು. ಒಂದು ದಿವಸ ಇದ್ದಕ್ಕಿದ್ದಂತೆ ಇವರು ಉಳ್ಕೊಂಡಂಥ ರೂಮಿನಲ್ಲಿ ದಾಂಡಿಗರು ಬಂದರು ದಂಡವನ್ನು ಹಿಡ್ಕೊಂಡು. ಕೇಳಿದ್ರು, ನಿನ್ನ ಜಾತಿ ಯಾವುದು ಅಂತ ಹೇಳಿ. ಬಾಬಾ ಸಾಹೇಬರು ಗಟ್ಟಿಯಾಗಿ ಹೇಳಿದರು, ನಾನು ಹಿಂದೂ ಅಂಥೇಳಿ. ನಿನ್ನ ಉಪಜಾತಿ ಯಾವುದು ಹೇಳು ಅಂತ ಕೇಳಿದಾಗ ಬಾಬಾ ಸಾಹೇಬರಿಗೆ ನಿಜ ಹೇಳಬೇಕಾಯಿತು. ಅವ್ರು ಹೇಳಿದರು, ನಾನು ಮಹಾರ್. ಮಧ್ಯರಾತ್ರಿ ಬಾಬಾ ಸಾಹೇಬರಿಗೆ ಆ ಕೋಣೆಯಿಂದ ಹೊರಗಡೆ ದಬ್ಬಿದ್ರು. ಬಾಬಾ ಸಾಹೇಬರ ವಿದ್ಯೆಗಿಂತ, ಬಾಬಾ ಸಾಹೇಬರ ಜ್ಞಾನಗಿಂತ ಜಾತಿಯೇ ಎಷ್ಟು ಅಪಾಯಕಾರಿಯಾಗಿ ಕೆಲಸ ಮಾಡ್ತಿತ್ತು ಆ ಕಾಲದಲ್ಲಿ. ಕೊನೆಗೆ ಬಡೋದಿಯಲ್ಲಿ ನೊಂದು ಬಾಬಾ ಸಾಹೇಬರು ವಾಪಸ್ ಸಾತಾರಕ್ಕೆ ಬರ್ತಾರೆ. ಸಾತಾರಕ್ಕೆ ಬಂದ ನಂತರ ಬಾಬಾ ಸಾಹೇಬರು ಸಾಮಾಜಿಕ ಪರಿವರ್ತನೆಗಾಗಿ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ನನ್ನಂತೆ ಅನೇಕ ದಲಿತರಿಗೆ ಈ ರೀತಿ ನೋವನ್ನು ಅನುಭವಿಸುವ ಪರಿಸ್ಥಿತಿ ಬರ್ತಾ ಇದೆ. ಹೀಗಾಗಿ ಅದರ ವಿರುದ್ಧ ವ್ಯವಸ್ಥಿತವಾಗಿ ಸಂಘಟಿತವಾಗಿ ಹೋರಾಟ ಮಾಡಬೇಕು ಅಂಥೇಳಿ ಬಾಬಾ ಸಾಹೇಬರು 1927ನೇ ಇಸ್ವಿಯಲ್ಲಿ ಮಹಾರಾಷ್ಟ್ರದ ಮಹಾಡ್ ಅನ್ನುವಂಥ ಊರಿನಲ್ಲಿ ಒಂದು ಚೌದಾರ್ ಕೆರೆ, ಆ ಕೆರೆಗೆ ಅಸ್ಪೃಶ್ಯರಿಗೆ ಪ್ರವೇಶ ಇರಲಿಲ್ಲ, ಅಂದರೆ ದಲಿತರಿಗೆ ಪ್ರವೇಶ ಇರಲಿಲ್ಲ, ಅಂದರೆ ಮಹಾರ್ ಜನಾಂಗಕ್ಕೆ ಪ್ರವೇಶ ಇರಲಿಲ್ಲ. ಎಂಥ ಆಶ್ಚರ್ಯ ನೋಡಿ, ಆ ಕೆರೆಗೆ ದನಕರುಗಳು ನೀರು ಕುಡಿಯಲು ಬರ್ತಾ ಇದ್ದು, ಆದರೆ ಮನುಷ್ಯರಾದಂಥ ದಲಿತರಿಗೆ ಅವಕಾಶ ಇರಲಿಲ್ಲ. ಬಾಬಾ ಸಾಹೇಬರಿಗೆ ಬಹಳ ನೋವಾಯಿತು. ಸಾವಿರಾರು ಜನರನ್ನು ಸೇರಿಸಿಕೊಂಡ್ರು. ಚೌದಾರ್ ಕೆರೆಗೆ ಮುತ್ತಿಗೆ ಹಾಕಿದ್ರು. ಕೆರೆಯ ಮೆಟ್ಟಲನ್ನು ಇಳಿದು ಒಂದು ಬೊಗಸೆ ನೀರನ್ನು ಕುಡಿದು ಹೇಳಿದ್ರು, ನಾವು ಸಹಿತ ಹಿಂದೂ ಇದ್ದೀವಿ, ನಮ್ಮನ್ನು ಸ್ವೀಕಾರ ಮಾಡಿ. ಈ ಕೆರೆಯಲ್ಲಿ ದನ ಕರುಗಳು ನೀರು ಕುಡಿಬಹುದು, ಆದರೆ ನಾವು ಯಾಕೆ ಕುಡಿಬಾರದು ಅನ್ನೋ ನಿಷೇಧವನ್ನು ಮುರಿದು ಆ ಚೌದಾರ್ ಕೆರೆಯ ಬೊಗಸೆಯ ನೀರನ್ನು ಕುಡಿದು ನಿಷೇಧವನ್ನು ಮುರಿದ್ರು ಬಾಬಾ ಸಾಹೇಬರು. ಆ ಪರಿಸ್ಥಿತಿಯಲ್ಲಿ ಕೆಲ ಕಟ್ಟರವಾದಿಗಳು ವಿರೋಧ ವ್ಯಕ್ತಪಡಿಸಿದರು. ಒಂದಿಷ್ಟು ಸಂಘರ್ಷ ಆಯಿತು. ಆ ಸಂಘರ್ಷಕ್ಕೆ ಉತ್ತರ ಕೊಡಲು ಬಾಬಾ ಸಾಹೇಬರು ನಿರಾಕರಿಸಿದರು. ಹಿಂಸಾ ರೂಪದ ಉತ್ತರ ಕೊಡುವ ಕೆಲಸ ನಮ್ಮದಲ್ಲ, ಸಮಾಜದಲ್ಲಿ ಪರಿವರ್ತನೆ ತರುವ ನನ್ನ ಕೆಲಸ ಅಂತ ಹೇಳಿದರು. ಎಂಥ ದೊಡ್ಡ ಗುಣ ಅಲ್ಲ ಬಾಬಾ ಸಾಹೇಬರು. ಇದೇ ರೀತಿ ನಾಸಿಕದಲ್ಲಿ ಒಂದು ಕಾಳಾರಾಮ ಅಂತ ಹೇಳಿ ರಾಮನ ಮಂದಿರ ಇತ್ತು. ಆ ಮಂದಿರದಲ್ಲಿಯೂ ಸಹಿತ ಪ್ರವೇಶ ನಿರಾಕರಿಸಲಾಗಿತ್ತು. ಬಾಬಾ ಸಾಹೇಬರು ಅಲ್ಲಿಯೂ ಸಹಿತ ಶತಾಯ ಗತಾಯ ಪ್ರಯತ್ನ ಮಾಡಿ ಸಾವಿರಾರು ಜನರೊಂದಿಗೆ ಕಾಳಾರಾಮ ಮಂದಿರವನ್ನು ಅವರು ಪ್ರವೇಶ ಮಾಡಿದರು. ಬಾಬಾ ಸಾಹೇಬರ ಬಗ್ಗೆ ಹೇಳಬೇಕಾದ್ರೆ ಸಾಮಾಜಿಕ ಪರಿವರ್ತನೆ ಜೊತೆಗೆ ಬಾಬಾ ಸಾಹೇಬರಿಗೆ ಇನ್ನೊಂದು ವಿಶೇಷಣವನ್ನು ಸೇರಿಸಿ ನಾವು ಹೇಳಲೇಬೇಕು. ಅದು ಹೇಳದಿದ್ದರೆ ಬಾಬಾ ಸಾಹೇಬರ ಜೀವನ ಪೂರ್ತಿ ಆಗುವುದಿಲ್ಲ. ಮಾತನಾಡುವವರಿಗೆ, ಬರೆಯುವವರಿಗೆ, ಓದುವವರಿಗೆ ಬಾಬಾ ಸಾಹೇಬರು ಜೀವನದ ಅಂತಿಮ ಧ್ಯೇಯ ಗೊತ್ತೇ ಆಗುವುದಿಲ್ಲ. ಸಹಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ ಕೂಡಲೇ ಬರುವಂಥ ವಿಶೇಷಣೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಭಾರತದ ಮೊದಲ ಕಾನೂನು ಮಂತ್ರಿಗಳು ಬಾಬಾ ಸಾಹೇಬರಾಗಿದ್ದರು. ಸಂವಿಧಾನ ರಚನೆ ಸಮಿತಿಯ ಸದಸ್ಯರು ಬಾಬಾ ಸಾಹೇಬರಾಗಿದ್ದರು. ಆ ಸಮಿತಿಯಲ್ಲಿ 7 ಜನ ಇದ್ದರು. ಆ ಸಮಿತಿಯ ಕ್ರಿಯಾಶೀಲ ವ್ಯಕ್ತಿ ಅಂದ್ರೇ ಬಾಬಾ ಸಾಹೇಬರು. ಬಾಬಾ ಸಾಹೇಬರು ಅನೇಕ ರಾಷ್ಟ್ರಗಳ ಸಂವಿಧಾನವನ್ನು ಅಭ್ಯಾಸ ಮಾಡಿ ಭಾರತದ ಸಂಸ್ಕೃತಿಗೆ, ಭಾರತದ ಮಣ್ಣಿಗೆ ಬೇಕಾದಂಥ ಸಂವಿಧಾನವನ್ನು ರಚಿಸಿದರು. ಅದಕ್ಕೆ ಹೇಳ್ತೀವಿ ಬಾಬಾ ಸಾಹೇಬರು ಸಂವಿಧಾನ ಶಿಲ್ಪಿ. ಬಾಬಾ ಸಾಹೇಬರ ಆಪ್ತ ಕಾರ್ಯದರ್ಶಿ ಒಬ್ಬರಿದ್ದರು, ಅವ್ರ ಹೆಸರು ರತ್ತು ಅಂಥೇಳಿ. ಅವರು ಬಾಬಾ ಸಾಹೇಬರು ಸಂವಿಧಾನವನ್ನು ರಚನೆ ಮಾಡಬೇಕಾದಾಗ ಎಷ್ಟು ಕಷ್ಟಪಟ್ಟರು ಅನ್ನೋದನ್ನು ತಮ್ಮ ನೆನಪಿನ ಬುತ್ತಿಯಿಂದ ಬಿಚ್ಚಿ ಇಡ್ತಾರೆ. ಒಂದು ದಿನ ರಾತ್ರಿ 11 ಗಂಟೆಗೆ ಬಾಬಾ ಸಾಹೇಬರು ಹೇಳ್ತಾರೆ, ರತ್ತು ನೀವು ಈಗ ಮನೆಗೆ ಹೋಗಿ ಬೆಳಿಗ್ಗೆ 4 ಗಂಟೆಗೆ ಬನ್ನಿ, ಇನ್ನೊಂದಿಷ್ಟು ಬರೆಯುವುದಿದೆ ಅಂತ.
ಬಾಬಾ ಸಾಹೇಬರು ಹೇಳ್ತಾ ಇದ್ರು, ರತ್ತು ಬರಿತಾ ಇದ್ರು. ರತ್ತು ತಮ್ಮ ನಿವಾಸಕ್ಕೆ ಹೋದರು. ಬಾಬಾ ಸಾಹೇಬರು ಹೇಳಿದ ಹಾಗೆ ಬೆಳಿಗ್ಗೆ 4 ಗಂಟೆಗೆ ಬಾಬಾ ಸಾಹೇಬರ ಕೋಣೆಗೆ ಬಂದಾಗ ಏನೋ ಆಶ್ಚರ್ಯ, ಬಾಬಾ ಸಾಹೇಬರ ಕೋಣೆ ತೆರೆದಿತ್ತು. ರತ್ತು ಮೆತ್ತಗೆ ಒಳಗಡೆ ಹೋದರು. ಬಾಬಾ ಸಾಹೇಬರು ಕುತ್ತಿಗೆ ಕೆಳಗೆ ಹಾಕಿ ಬರಿತಾನೇ ಇದ್ರು. ಬರೆಯುವವರಿಗೆ ತೊಂದರೆ ಮಾಡಬಾರದು ಅಂತ ರತ್ತು ಅವರು ಬಾಬಾ ಸಾಹೇಬರ ಹಿಂದೆ ಶಾಂತವಾಗಿ ನಿಂತಿದ್ದರು. ಏನೋ ಶಬ್ದ ಆಯಿತು. ಬಾಬಾ ಸಾಹೇಬರು ಮುಖ ಮೇಲೆ ಮಾಡಿ ತಿರುಗಿ ನೋಡ್ತಾರೆ. ರತ್ತು ನಿಂತಿದ್ದಾರೆ. ಬಾಬಾ ಸಾಹೇಬರು ಹೇಳಿದ್ರು ತಕ್ಷಣ, ಅರೇ ರತ್ತು, ನಿಮಗೆ ಮನೆಗೆ ಹೋಗಿ ಬೆಳಿಗ್ಗೆ 4 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ದೆ ಅಲ್ವಾ, ಇನ್ನೂ ಇಲ್ಲೇ ಇದ್ದೀರಾ ಅಂತ ಬಾಬಾ ಸಾಹೇಬರು ಕೇಳ್ತಾರೆ. ರತ್ತು ಗಾಬರಿ ಆದರು. ಬಾಬಾ ಸಾಹೇಬ್ರೆ, ನಾನು ಮನೆಗೆ ಹೋಗಿ ಬಂದೆ, ಈಗ ಬೆಳಿಗ್ಗಿನ 4 ಗಂಟೆ ಸಮಯ. ಅಂದರೆ ಬಾಬಾ ಸಾಹೇಬರು ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೆ ಬರೆಯುತ್ತಲೇ ಇದ್ದರು. ಎಂಥ ಅದ್ಭುತ ಏಕಾಗ್ರತೆ, ಅವಿಶ್ರಾಂತ ದುಡಿಮೆ. ಬಾಬಾ ಸಾಹೇಬರು ಸಾವಿರಾರು ಪುಸ್ತಕಗಳನ್ನು ಓದಿದರು. ಪುಸ್ತಕಗಳನ್ನು ಇಡ್ಲಿಕ್ಕೆ ಅವ್ರ ಮನೆಯಲ್ಲಿ ಜಾಗವೇ ಇರಲಿಲ್ಲ. ಅವರು ಇಂಗ್ಲೆಂಡಿಗೆ ಹೋದಾಗ 2 ಪೆಟ್ಟಿಗೆಗಳಲ್ಲಿ ಪುಸ್ತಕಗಳನ್ನು ಹೊತ್ತವರು ತಂದಿದ್ದರಂತೆ. ಬಾಬಾ ಸಾಹೇಬರು ಸಮಾಜ ಕೊಟ್ಟಂತ ಅಪಮಾನ, ನೋವು, ಹಿಂಸೆಗಳಿಗೆ ಹೆದರಲಿಲ್ಲ, ಬೆನ್ನು ತೋರಿಸಲಿಲ್ಲ, ಎದೆಗುಂದಲಿಲ್ಲ, ಧೈರ್ಯವಾಗಿ ಓಡಾಡಿದರು, ಕೆಲಸ ಮಾಡಿದರು. ಆದರೆ ಬಾಬಾ ಸಾಹೇಬರು ಯಾವಾಗ ಹೆದರಿದ್ರು ಗೊತ್ತಾ? ಓದಿ 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 ಅವರು ಕಣ್ಣುಗಳ ದೃಷ್ಟಿ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಯಿತು. ಕಣ್ಣಿಗೆ ಮಂಜು ಕಟ್ಟಿದಂಗ ಆಗಲಿಕ್ಕೆ ಪ್ರಾರಂಭ ಆಯಿತು. ಅಕ್ಷರಗಳು ಕಾಣಿಸದಿದ್ದಾಗ ಬಾಬಾ ಸಾಹೇಬರು ಹೇಳ್ತಾರಂತೆ, ಅಯ್ಯೋ ನನ್ನ ಮುಂದಿನ ಜೀವನ ಹೇಗೆ, ನನ್ನ ಕಣ್ಣುಗಳೇ ಕಾಣಿಸ್ತಾ ಇಲ್ಲ, ನಾನಿನ್ನೂ ಓದಬೇಕು. ಇದು ಬಾಬಾ ಸಾಹೇಬರು ಓದುವ ಹಂಬಲವನ್ನು ತೋರಿಸಿಕೊಡ್ತದೆ. ಬಾಲ್ಯದಲ್ಲಿ, ತಾರುಣ್ಯದಲ್ಲಿ ಅಸ್ಪೃಶ್ಯತೆಯ ನೋವು, ಅಪಮಾನ ಅನುಭವಿಸಿದರೂ ಸಹಿತ ಬಾಬಾ ಸಾಹೇಬರು ತಮಗೆ ಅಧಿಕಾರ ಸಿಕ್ಕಾಗ, ಅಂದರೆ ಕಾನೂನು ಮಂತ್ರಿ ಆದಾಗ, ಸಂವಿಧಾನ ರಚನೆಯ ಸದಸ್ಯರು ಆದಾಗ ಸಹಿತ ಎಲ್ಲಿಯೂ ಸಹಿತ ಸೇಡನ್ನು ತೀರಿಸಿಕೊಳ್ಳುವ ವಿಚಾರ ಮಾಡಲೇ ಇಲ್ಲ. ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂಥ ಬಹಳ ಮಹತ್ವವಾದಂಥ ಕೆಲಸ. ಬಾಬಾ ಸಾಹೇಬರು ಹಿಂದೂ ಧರ್ಮವನ್ನು ದ್ವೇಷ ಮಾಡಲಿಲ್ಲ. ಬಾಬಾ ಸಾಹೇಬರು ಹಿಂದೂ ಧರ್ಮದಲ್ಲಿರುವ ಮೌಢ್ಯವನ್ನು ಪ್ರಬಲವಾಗಿ ವಿರೋಧಿಸಿದರು. ಬಾಬಾ ಸಾಹೇಬರಿಗೆ ಸಮಾಜ ಸುಧಾರಕ ಅಂದರೇನೆ ಸಾರ್ಥಕತೆ ಆದೀತು. ಹೀಗಾಗಿಯೇ ನಾನು ಮೊದಲಿಗೆ ಹೇಳಿದ ಹಾಗೆ ಬಾಬಾ ಸಾಹೇಬರು 1935ನೇ ಇಸ್ವಿಯಲ್ಲಿ ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯಲ್ಲ ಅಂತ ಘೋಷಣೆಯನ್ನು ಮಾಡಿದರು. ಹಿಂದೂ ಧರ್ಮವನ್ನು ತ್ಯಜಿಸುವಾಗಲೂ ಸಹಿತ ಬಾಬಾ ಸಾಹೇಬರು ಈ ಮಣ್ಣಿನ ಗುಣ, ಈ ಸಂಸ್ಕೃತಿಯನ್ನು ಬಿಟ್ಟುಕೊಡಲು ಬಾಬಾ ಸಾಹೇಬರು ಸಿದ್ಧರಿರಲಿಲ್ಲ. ಅದಕ್ಕೆ ಅವರು ಭಾರತದ ಮಣ್ಣಿನಲ್ಲಿ ಹುಟ್ಟಿದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು. ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡುವಾಗ 3 ಲಕ್ಷಕ್ಕೂ ಹೆಚ್ಚು ಅನುಯಾಯಿಗಳೊಂದಿಗೆ ನಾಗಪುರದಲ್ಲಿ ಸ್ವೀಕಾರ ಮಾಡಿದರು. 1956ನೇ ಇಸ್ವಿ ಅಕ್ಟೋಬರ್ ತಿಂಗಳ 14ನೇ ತಾರೀಕಿನಂದು ಬಾಬಾ ಸಾಹೇಬರು ದಲಿತ ನಾಯಕರು, ದಲಿತೋದ್ಧಾರಕ, ಸಂವಿಧಾನ ಶಿಲ್ಪಿ, ಸಮಾಜ ಸುಧಾರಕ ಎಂಬ ಅನೇಕ ವಿಶೇಷಣಗಳನ್ನು ನಾವು ಕೊಡ್ತೀವಿ. ನನಗನ್ಸುತ್ತೆ ಬಂಧುಗಳೇ, ಬಾಬಾ ಸಾಹೇಬರು ಈ ಎಲ್ಲ ವಿಶೇಷಣಗಳ ಜೊತೆಗೇನೆ ಬಾಬಾ ಸಾಹೇಬ್ ಒಬ್ಬ ಮೌನ ತಪಸ್ವಿ, ಬಾಬಾ ಸಾಹೇಬ್ ಒಬ್ಬ ಪ್ರಖರ ರಾಷ್ಟ್ರಭಕ್ತ ಅಂತ ಅನಿಸುತ್ತೆ. ಬಾಬಾ ಸಾಹೇಬರೊಮ್ಮೆ ಈ ರೀತಿ ಆಕಾಶವಾಣಿಯಲ್ಲಿ ಭಾಷಣ ಮಾಡುವಾಗ ಹೇಳಿದ್ರಂತೆ. ಅದು ಭಾಷಣ ಮಾಡಿದ್ದು 1954ನೇ ಇಸ್ವಿಯಲ್ಲಿ. ಬಾಬಾ ಸಾಹೇಬರು ಹೇಳ್ತಾರೆ, ಹಿಂದೂಗಳಿಗೆ ವೇದ ಯಾವಾಗ ಬೇಕಾಗಿತ್ತೋ ಆವಾಗ ಕೆಳಜಾತಿಯ ವ್ಯಾಸನನ್ನ ಕರೆದರು. ರಾಮಾಯಣ ಮಹಾಕಾವ್ಯ ಬೇಕಾಗಿತ್ತು, ಆಗ ಅಸ್ಪೃಶ್ಯ ಎನಿಸಿಕೊಂಡಂತ ವಾಲ್ಮೀಕಿಯ ನೆನಪಾಯಿತು. ಈಗ ಸ್ವತಂತ್ರ ಭಾರತಕ್ಕೆ ಸಂವಿಧಾನ ಅಗತ್ಯವೆನಿಸಿದಾಗ ನನ್ನನ್ನು ಕರೆದರು. ಎಷ್ಟು ಮಾರ್ಮಿಕವಾಗಿ ಹೇಳಿದ್ರಲ್ಲವೇ? ಬಾಬಾ ಸಾಹೇಬರಲ್ಲಿ ರಾಷ್ಟ್ರೀಯತೆ ಎಷ್ಟೊಂದು ಪ್ರಖರವಾಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆಯೂ ಇದೆ. ಉದಾಹರಣೆ ಹಾಗೆ ಅನೇಕ ಇವೆ, ಇಲ್ಲೇ ಒಂದು ಉದಾಹರಣೆ ಮಾತ್ರ ಸಾಕು ಅಂತ ಅನಿಸುತ್ತೆ. ಬಾಬಾ ಸಾಹೇಬರು ಆಗ ಮುಂಬೈ ಪ್ರಾಂತ ಅಂತಿತ್ತು, ಆವಾಗ ಅದಕ್ಕೆ ಬಾಂಬೆ ರಾಜ್ಯ ಅಂತಿದ್ರು. ಮಹಾರಾಷ್ಟ್ರ ಮತ್ತು ಗುಜರಾತ್ ಸೇರಿ ಅದೊಂದು ಪ್ರಾಂತ. ಆ ಪ್ರಾಂತದ ಮುಖ್ಯಮಂತ್ರಿ B.G. ಖೇರ್, ಅಂದ್ರೆ ಬಾಳಾಸಾಹೇಬ್ ಗಂಗಾಧರ್ ಖೇರ್. ಮುಂಬೈನಲ್ಲಿ ಒಂದು ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಯಾರ್ಯಾರಿದ್ರು? ಪಂಡಿತ್ ನೆಹರು ಇದ್ರು,
ಮೊರಾರ್ಜಿ ದೇಸಾಯಿ ಅವರಿದ್ರು, ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರು, ಹಾಗೂ ಬಿ.ಜಿ. ಖೇರ್ ಸಹಿತ ಇದ್ರು. ಆ ವೇದಿಕೆಯ ಮೇಲಿಂದ ಬಿ.ಜಿ. ಖೇರ್ ಅವರು ಭಾಷಣ ಮಾಡ್ತಾ ಭಾಷಣ ಮಧ್ಯದಲ್ಲಿ ಒಂದು ವಾಕ್ಯವನ್ನು ಹೇಳಿದರು. ಐ ಆಮ್ ಎನ್ ಇಂಡಿಯನ್ ಫಸ್ಟ್ ಆ್ಯಂಡ್ ಮಹಾರಾಷ್ಟ್ರಿಯನ್ ನೆಕ್ಸ್ಟ್. ನಾನು ಮೊದಲು ಭಾರತೀಯ, ನಂತರ ಮಹಾರಾಷ್ಟ್ರಿಗ ಎಂದರು. ಅಂಬೇಡ್ಕರ್ಗಿದು ಸೇರಲಿಲ್ಲ. ಅಂಬೇಡ್ಕರ್ ತಮ್ಮ ಭಾಷಣದ ಸರದಿ ಬಂದಾಗ ಈ ವಿಷಯವನ್ನ ಪ್ರಸ್ತಾವನೆ ಮಾಡ್ತಾ ಬಾಬಾ ಸಾಹೇಬರು ಏನು ಹೇಳ್ತಾರೆ ಗೊತ್ತಾ? ಐ ಆಮ್ ಎನ್ ಇಂಡಿಯನ್ ಫಸ್ಟ್ ಆ್ಯಂಡ್ ಇಂಡಿಯನ್ ಲಾಸ್ಟ್. ನಾನು ಮೊದಲು ಭಾರತೀಯ, ಅದೇ ಅಂತಿಮ, ಕೊನೆಗೂ ನಾನು ಭಾರತೀಯ. ಎಷ್ಟೊಂದು ವಿಶಾಲ ಭಾವನೆ, ಸಂಕುಚಿತ ಭಾವ ಪ್ರದರ್ಶಿಸಲೇ ಇಲ್ಲ. ನಾನು ಮೊದಲು ಭಾರತೀಯ, ನಂತರೂ ಸಹಿತ ನಾನು ಭಾರತೀಯ. ಇದು ಬಾಬಾ ಸಾಹೇಬರ ಪ್ರಖರವಾದಂಥ ರಾಷ್ಟ್ರೀಯತೆಯನ್ನು ತೋರಿಸಿಕೊಡ್ತದೆ. ಬಂಧುಗಳೇ, ಬಾಬಾ ಸಾಹೇಬರ 126ನೇ ಹುಟ್ಟಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ. ಬಾಬಾ ಸಾಹೇಬರ ಇತಿಹಾಸದ ಪುಟಗಳನ್ನು ತೆರೆದು ನೋಡ್ತಾ ಇದ್ದಾಗ, ಓದ್ತಾ ಇದ್ದಾಗ ಅನೇಕ ನೋವುಗಳನ್ನು ಬಾಬಾ ಸಾಹೇಬರು ಅನುಭವಿಸಿದರು. ಬಾಬಾ ಸಾಹೇಬರು ಕೌಟುಂಬಿಕ ನೋವೂ ಅನೇಕನ್ನ ಅನುಭವಿಸಿದರು. ಅವರ ಅರ್ಧಾಂಗಿ ಅತ್ಯಂತ ಪ್ರೀತಿಯ ಮಡಿದಿ ರಮಾಬಾಯಿಯ ಸಾವು ಆಯಿತು. 3 ಜನ ಮಕ್ಕಳೂ ಸಹಿತ ಅವರಿಂದ ದೂರ ಆದರು. ಇಷ್ಟೆಲ್ಲ ನೋವು ಇದ್ದಾಗಲೂ ಬಾಬಾ ಸಾಹೇಬರು ಸಾಮಾಜಿಕ ಕಾರ್ಯದಿಂದ ದೂರ ಸರಿಲಿಲ್ಲ. ಇದೊಂದು ದೊಡ್ಡ ಮೇಲ್ಪಂಕ್ತಿ. ಬಾಬಾ ಸಾಹೇಬರು ತಮ್ಮ ಸ್ವಂತಕ್ಕಾಗಿ ಯಾವ ಆಸ್ತಿಯನ್ನು ಅವರು ಮಾಡಿಕೊಳ್ಳಿಲ್ಲ. ತಮ್ಮ ವಿಚಾರವನ್ನ, ತಮ್ಮ ಆಚಾರವನ್ನ ನಮ್ಮೆದುರಿಗೆ ಕೊಟ್ಟು ಹೋಗಿದ್ದಾರೆ. ಇವತ್ತು 126ನೇ ಹುಟ್ಟಹಬ್ಬವನ್ನು ಆಚರಿಸ್ತಾ ಇರುವಾಗ ಬಾಬಾ ಸಾಹೇಬರನ್ನು ನಾವು ಖಂಡಿತ ನೆನಪಿಸ್ಕೋಬೇಕು. ನೆನಪಿಸಿಕೊಳ್ಳುವಾಗ ನಮ್ಮ ಪೂರ್ವಜರು ಮಾಡಿದ ತಪ್ಪನ್ನು ಸಹಿತ ನಾವು ತಿದ್ದುಕೊಳ್ಳಬೇಕು. ನಮ್ಮ ಪೂರ್ವಜರು ಏನು ತಪ್ಪು ಮಾಡಿದ್ರು? ಇವರು ಮಹಾರ್, ಇವರು ಅಸ್ಪೃಶ್ಯರು, ಇವರನ್ನ ದೂರ ಇಡಿ, ಇವರನ್ನ ಮುಟ್ಟಬೇಡಿ ಅಂತ ಏನು ನಮ್ಮ ಪೂರ್ವಜರು ಹೇಳಿದರು, ಆ ತಪ್ಪನ್ನು ನಾವು ಇವತ್ತು ತಿದ್ದಿಕೊಳ್ಳಲೇಬೇಕು. ನಾವೆಲ್ಲ ಭಾರತ ಮಾತೆ ಮಕ್ಕಳು ಎಂಬ ಭಾವ ಗಟ್ಟಿಗೊಳಿಸಬೇಕು. ನಾನು ಯಾರ ಜಾತಿಯನ್ನು ಕೇಳುವುದಿಲ್ಲ ಎಂಬ ಸಂಕಲ್ಪವನ್ನು ಮಾಡಬೇಕು. ಸಮಾಜದ ಅನಿಷ್ಟ ಪದ್ಧತಿ ಇಲ್ಲದಂತೆ ಮಾಡಲು ನಾವೇ ಅಗ್ರೆಸರರಾಗಬೇಕು, ನಾವೇ ಮೊದಲಿಗರಾಗಬೇಕು. ಜಾತಿ ಯಾರ ಜಾತಿಯನ್ನು ಕೇಳಬಾರದು ಅಂತ ಭಾಷಣ ಮಾಡುವುದಲ್ಲ, ನಾನು ಸ್ವತಃ ನನ್ನ ಜೀವನದಲ್ಲಿ ಅದನ್ನು ಆಚರಣೆಗೆ ತರಬೇಕು. ಆಗ ನಿಜವಾಗಿಯೂ ಬಾಬಾ ಸಾಹೇಬರಿಗೆ ಕೃತಜ್ಞತೆಯನ್ನು ಸಲ್ಲಿಸದಂತಾಗುತ್ತದೆ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರರ ಜನ್ಮದಿನ ನಿಮಿತ್ತ ನಿಮಗೆಲ್ಲ ಶುಭಾಶಯಗಳು. ಕೇವಲ ಶುಭಾಶಯಗಳು ಅಲ್ಲ, ಬಾಬಾ ಸಾಹೇಬರ ಸ್ಮೃತಿಗೆ ಶತ ನಮನಗಳು, ಶತ ನಮನಗಳು. ನಮಸ್ಕಾರ.